ಬಿಗಿಲ್ ಸಿನಿಮಾದ ಮೂಲಕ ಪ್ರಖ್ಯಾತಿ ಗಳಿಸಿರುವಂಥ ಅಮೃತಯ್ಯ ಅವರು ಸದ್ಯಕ್ಕೆ ಹನುಮಾನ್ ಚಿತ್ರದ ಮೂಲಕ ಮತ್ತೊಮ್ಮೆ ಸೌಂಡ್ ಮಾಡಕ್ಕೆ ಹೊರಟಿದ್ದಾರೆ. ಸದ್ಯಕ್ಕೆ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಹನುಮಾನ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಏನು ಅಂತ? ಅಯ್ಯೋ ಬೇಡವಾ? ಓಕೆ. ಹಲೋ, ಹಾಯ್, ಎಲ್ಲರಿಗೂ ನಮಸ್ಕಾರ. ಹನುಮಾನ್ ಪಾತ್ರ ಮೀನಾಕ್ಷಿ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಅವಳು ಈ ಮೂವಿಯಲ್ಲಿ ಅಂದರೆ ತುಂಬ ತುಂಬ ಪ್ರಾಮಿನೆಂಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ರೋಲ್. ಅದು ನೀವು ಮೂವಿ ನೋಡುವಾಗ ಗೊತ್ತಾಗುತ್ತೆ. ಬಟ್ ಓವರಾಲ್ ಹೇಳಬೇಕಂದ್ರೆ ಅವಳು ಶೀ ಈಸ್ ವೆರಿ ಎಜುಕೇಟೆಡ್ ಗರ್ಲ್, ಓದಿರೋವಳು. ಸೊ ಅವಳು ಊರಿಗೆ ಬರ್ತಾ ಇದ್ದಾಳೆ. ಅವಳ ಊರಲ್ಲಿ ಏನೇನು ಮಾಡಬೇಕಂತ ಅವಳಿಗಿರುತ್ತಲ್ವ, ಸೊ ಆ ಥರ ಒಂದು ಕ್ಯಾರೆಕ್ಟರ್. ಸೂಪರ್ ಪವರ್ ಇರುವಂಥ ಹನುಮಾನ್ ಜೊತೆ ನೀವು ಹೆಂಗೆ ಲಿಂಕ್ ಆಗ್ತೀರಾ? ಸೊ ನಿಮ್ಮ ಕ್ಯಾರೆಕ್ಟ್ರು ಅಲ್ಲಿ ಯಾವ ಥರ ಲೀಡ್ ಆಗುತ್ತೆ ಅಂತ? ಅಂದರೆ ನೀವು ಮೂವಿನ ಹೇಳಿ ಅಂತ ಹೇಳ್ತಾ ಇದ್ದೀರಾ, ಕಥೆನ ಹೇಳಿ ಅಂತ ಇದ್ದೀರಾ. ಅದೇ ಕತೆ ಆ್ಯಕ್ಚುಲಿ. ಅದನ್ನು ನಾನು ಹೇಳಿದ್ರೆ ಆಮೇಲೆ ಮೂವಿ ನೋಡೋಕ್ಕಾಗಲ್ಲ. ಸೊ ಅದೇ ನಾನು ಹೇಳ್ದಂಗೆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ದೆ ಅಲ್ವಾ, ಸೊ ಅದು ಹಂಗೆ ಲಿಂಕ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಹನುಮಾನ್ ಅನ್ನುವಂಥದ್ದು ಚಿತ್ರರಂಗಕ್ಕೆ ಪವರ್ ಇದ್ದಂಗೆ. ಆ ಹನುಮಾನನ್ನು ಯಾವೆಲ್ಲ ಚಿತ್ರಗಳಲ್ಲಿ ಬಳಸ್ತಾರೋ ಆ ಸಿನಿಮಾ ಸಕ್ಸಸ್ ಆಗುವಂಥ ಸಾಕಷ್ಟು ಉದಾಹರಣೆಗಳು ಇಂಡಸ್ಟ್ರಿಯಲ್ಲಿ ನೀವು ನೋಡಿರ್ತೀರ. ಸೊ ಆ ಲಿಸ್ಟಿಗೆ ಹನುಮಾನ್ ಕೂಡ ಸೇರುತ್ತಾ ನಿಮ್ಮ ಪ್ರಕಾರ ಅಂತ? ಖಂಡಿತ. ನೀವೇ ನೋಡಿ, ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ಹೇಳಬೇಕಾದ್ರೆ ನಾವು ಈ ಮೂವಿ ಚಿಕ್ಕ ಬಡ್ಜೆಟಲ್ಲಿ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ದಟ್ಟು ತೆಲುಗು ಮೂವಿಯಲ್ಲಿ ಸ್ಟಾರ್ಟ್ ಮಾಡಿದ್ದು. ಇವಾಗ ನೋಡಿದ್ರೆ ಇವಾಗ ಇಲ್ಲಿ ನಿಂತಿದ್ದೀನಿ. ಐ ಡಿಡ್ಂಟ್ ಇವನ್ ಇಮ್ಯಾಜಿನ್ ಇನ್ ಮೈ ಲೈಫ್ ದಟ್ ಇವಾಗ ನಾವು ಕನ್ನಡದಲ್ಲಿ, ತಮಿಳಲ್ಲಿ, ಹಿಂದಿಯಲ್ಲಿ ಎಲ್ಲ ಲ್ಯಾಂಗ್ವೇಜಸಲ್ಲೂ ಮಾಡ್ತಾಯಿದ್ದೀವಿ. ಸೊ ನಮಗೆ ಇವಾಗ ಹಿಂಗೆ ಸ್ಟಾರ್ಟ್ ಆಗಿರೋದನ್ನ ಹಿಂಗೆ ಬೆಳೀತಾ ಹೋಗ್ತಾಯಿದೆ. ಅಂದರೆ ಈ ಮೂವಿ ರಿಲೀಸ್ ಆಗುವಾಗ ನಾವು ನಂಬ್ತೀವಿ. ಆ್ಯಂಡ್ ವಿ ಹ್ಯಾವ್ ಹನುಮಾರ್ ಗಾಡ್ ಬ್ಲೆಸ್ಸಿಂಗ್ಸ್. ಬಿಕಾಸ್ ನಮಗೆ ಯಾವಾಗಲೂ ಚಿಕ್ಕ ವಯಸ್ಸಿಂದ ಇಲ್ಲ ಎಷ್ಟೋ ವರ್ಷದಿಂದ ನಮಗೆ ಹನುಮಾರ್ ಗಾಡ್ ಅನ್ನೋದು ನಮ್ಗೆ ಯಾವಾಗಲೂ ಅಂದರೆ ಏನಾದರೂ ಕಷ್ಟ ಇದ್ದರೆ ನಮಗೆ ಹನುಮಾರೇ ಬೇಕಾಗಿರುತ್ತಲ್ವ. ಸೊ ಆ ಥರ ನಮಗೆ ಈ ಬ್ಲೆಸ್ಸಿಂಗ್ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅದಕ್ಕಿಂತ ನಿಮ್ಮ ಆಡಿಯನ್ಸ್ ಬ್ಲೆಸ್ಸಿಂಗು ಬೇಕಾಗಿರುತ್ತೆ. ಮಾತಾಡ್ತಾ ಒಂದು ಮಾತು ಹೇಳಿದ್ರಿ, ಕನ್ನಡದಲ್ಲಿ ಬರಬೇಕನ್ನೋ ಆಸೆ ಇದೆ, ಆ ಡ್ರೀಮ್ ಇಟ್ಕೊಂಡಿದ್ದೀನಿ, ಈ ಸಿನಿಮಾ ಆದಮೇಲೆ ಅದು ಬರಬಹುದು ಅಂತ. ಬಟ್ ಕನ್ನಡ ಇಂಡಸ್ಟ್ರಿಗೆ ಬರಬೇಕಾದ್ರೆ ಕನ್ನಡ ಸಿನಿಮಾಗಳನ್ನು ನೋಡಿರಬೇಕು. ನೀವು ಯಾವೆಲ್ಲ ಸಿನಿಮಾಗಳನ್ನು ನೋಡಿದ್ರಿ ಅಂತ ಹೇಳಿ? ನಾನು ಚಿಕ್ಕ ವಯಸ್ಸಿಂದ ತುಂಬ ಮೂವೀಸ್ ನೋಡಿದ್ದೀನಿ. ಮುಂಗಾರು ಮಳೆ ಇಸ್ ಅನ್ ಇಮೋಷನ್ ಫಾರ್ ಮೀ. ಬಿಕಾಸ್ ಅದು ನಾನು ಎಷ್ಟು ಸಲ ನಾನು ಕಾಲೇಜ್ ಬಂಕ್ ಮಾಡಿ ನೋಡಿದ್ದೀನಿ ಅಂತ ನಂಗೆ ಗೊತ್ತಿಲ್ಲ. ಆ ಮೂವಿ ನೋಡಿದ್ದೀನಿ. ಆ್ಯಂಡ್ ಮಿಲನ ನೋಡಿದ್ದೀನಿ. ಪುನೀತ್ ರಾಜ್ ಸರ್ದು ನಾನು ತುಂಬ ನೋಡಿದ್ದೀನಿ. ಯಾಕಂದರೆ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ಎಲ್ಲರಿಗೂ ಒಂದು ಗೋಲ್ ಇರುತ್ತೆ ಲೈಫಲ್ಲಿ, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು. ಬಟ್ ನನಗೆ ಆ್ಯಕ್ಚುಲಿ ಐ ಹ್ಯಾಡ್ ಇನ್ ಮೈ ಮೈಂಡ್ ದಟ್ ಐ ವಾಂಟೆಡ್ ಟು ವರ್ಕ್ ವಿತ್ ಪುನೀತ್ ರಾಜ್ ಸರ್. ಬಟ್ ಅನ್ಫಾರ್ಚುನೇಟ್ಲಿ ದಟ್ ಡೋಂಟ್ ಹ್ಯಾಪನ್. ಇನ್ನೊಂದು ವಿಚಾರ, ಕನ್ನಡದ ಸಿನಿಮಾಗಳನ್ನು ನೋಡಬೇಕು, ಜೊತೆಗೆ ಒಂದಿಷ್ಟು ಆ್ಯಕ್ಟರ್ಗಳ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋದು ಆಸೆ ಇರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದರೆ ಈ ಹೀರೋ ಜೊತೆನೇ ಆ್ಯಕ್ಟ್ ಮಾಡೋ ಪ್ರಾಜೆಕ್ಟ್ ಸಿಗಲಿ ಅಂದರೆ ಯಾರ ಜೊತೆ? ಆ ಥರ ಸಿಗಲಿ ಅಂತ ಯಾರಾದರೂ ನಮಗೆ ಒಂದು ಗೋಲ್ ಇರುತ್ತೆ. ಅದೇ ನಾನು ಇವಾಗ ಜಸ್ಟ್ ಹೇಳಿದಲ್ವಾ, ಸಿಗಲಿ ಅನ್ನೋದು ಪುನೀತ್ ರಾಜ್ ಅವ್ರ ಜೊತೆ ನಾನು ಮಾಡಬೇಕಂತ. ಸರ್ ನಮ್ಮ ಜೊತೆ ಇಲ್ಲ ಇವಾಗ, ಬಟ್ ನಾನು ಹೇಳ್ತಾ ಇರೋದು ಅಂದರೆ ಇವಾಗಿಲ್ಲ, ಬಟ್ ಮುಂಚೆ ನಂಗೆ ಆ ಥರ ಇತ್ತು. ಬಟ್ ನಾವು ಐ ಥಿಂಕ್ ಐವ್ ಕಮ್ ಟು ರಿಯಾಲಿಟಿ ದಟ್ ನಾವೇನು ಅಂದ್ಕೊಂಡ್ರೂ ಅದು ಬರೋಲ್ಲ. ನಮಗೆ ಗೋ ವಿತ್ ದ ಫ್ಲೋ ವಿತ್ ಗಾಡ್ಸ್ ಬ್ಲೆಸ್ಸಿಂಗ್ಸ್. ಅದು ಫ್ಲೋ ಆಗಿ ನಮಗೆ ಏನು ಬರುತ್ತೋ ಅದು ಬರುತ್ತೆ. ಬಟ್ ಒಂದು ಕನಸಿರುತ್ತಲ್ವ, ಕನ್ನಡ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಬೆಳೀತದೆ, ಇಡೀ ಇಂಡಸ್ಟ್ರಿ ಕನ್ನಡ ಸಿನಿಮಾದತ್ತ ತಿರುಗಿ ನೋಡ್ತಾ ಇರಬೇಕಾದ್ರೆ ಈ ಆ್ಯಕ್ಟ್ರ್ ಜೊತೆ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಚಿಕ್ಕ ಬಯಕೆ ಇದ್ದರೆ ಯಾರ ಜೊತೆ ಸದ್ಯಕ್ಕೆ? ಅಂದರೆ ಕನ್ನಡದಲ್ಲಿ ಕೇಳ್ತಾ ಇದ್ದೀರಾ? ಲೈಕ್ ಟು ಗೆಟ್ ಸ್ಕೇರ್ಡ್ ಟು ಎಲ್ಲ ಹೀರೋಸು ನಂಗೆ ಯೂಶಲಿ ಹೆಂಗಂದರೆ ಸ್ಟಾರ್ಟಿಂಗ್ ಯಾವ ಮೂವಿ ಆದ್ರೂ ನಂಗೆ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಆ್ಯಕ್ಚುಲಿ ನಂಗೆ ತುಂಬ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಈವನ್ ಇಫ್ ಇಟ್ ಇಸ್ ಎ ಸ್ಮಾಲ್ ಮೂವಿ ಆರ್ ಬಿಗ್ ಮೂವಿ, ನಂಗೆ ಮೂವಿ ಟು ಆ್ಯಕ್ಟ್ ವಿತ್ ಎನಿಬಡಿ ಆಲ್ಸೋ ಇಟ್ಸ್ ಅ ಸ್ಟಾರ್ಟಿಂಗ್ ಪ್ರಾಬ್ಲಮ್. ಅದಾದಮೇಲೆ ನಂಗೆ ಯೂಸ್ ಆಗುತ್ತೆ, ನಾನು ಆಮ್ ಓಕೆ ವಿತ್ ಇಟ್. ಸೊ ಇವನ್ ಇಫ್ ಇಟ್ ಈಸ್ ಅಂದರೆ ನಂಗೆ ಗೊತ್ತಿಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ವೈಬ್. ಸೊ ಈ ಥರ ಕಥೆಗಳು ಬರಬೇಕು ಕನ್ನಡದಲ್ಲಿ ಅಂದರೆ, ಈ ಥರ ಸಿನಿಮಾಗಳು ನಿಮ್ಗೊಂದು ಇಮ್ಯಾಜಿನೇಷನ್ ಇರುತ್ತೆ, ಈ ಥರ ಸ್ಟೋರಿ ನರೇಷನ್ ಇರಬೇಕು ಅಂದರೆ ಕನ್ನಡದಲ್ಲಿ ಪ್ರಾಜೆಕ್ಟ್ ಆಗುವಂಥ ಈ ಸ್ಟೋರಿ ಈ ಥರನೇ ಇರಬೇಕು ನನಗೆ ಅಂದರೆ ಯಾವ ಥರ ಸ್ಟೋರಿನ ಆಯ್ಕೆ ಮಾಡ್ಕೊತೀನಿ? ಐ ಡೋಂಟ್ ನೋ, ಬಟ್ ನನಗೆ ಸೂಪರ್ ಕನ್ನಡದಲ್ಲಿ ಬಂದರೆ ಯಾವ ಥರ? ಐ ಥಿಂಕ್ ಒಂದು ಪ್ರಿನ್ಸೆಸ್. ಐ ವಾಂಟ್ ಟು ಬಿ ಅ ಪ್ರಿನ್ಸೆಸ್, ಅ ಕ್ವೀನ್. ಆ ಥರ ಏನಾದರೂ ಒಂದಿದ್ರೆ ಚೆನ್ನಾಗಿರುತ್ತಲ್ವ ಅಂತ. ಮೈಸೂರು ಕ್ವೀನ್ ತುಂಬ ಅತಿ ಆಸೆ ನನಗೆ. ಇಲ್ಲ ಆ ಥರ ಇಲ್ಲ, ಬಟ್ ಐ ಆಮ್ ಜಸ್ಟ್ ಸೇಯಿಂಗ್. ಚೆನ್ನೈಯಲ್ಲಿ ಹುಟ್ಟಿದವರು, ಬೆಳೆದಿರೋದು ಬೆಂಗಳೂರಲ್ಲಿ. ಸೊ ನೀವು ಯಾವ ಏರಿಯಾದಲ್ಲಿ ಬೆಳೆದಿರೋದು, ಜೊತೆಗೆ ಕರ್ನಾಟಕದ ಯಾವೆಲ್ಲ ಊರನ್ನು ಸುತ್ತಿದ್ದೀರಾ ಅಂತ?
ಅಯ್ಯೋ ನಾನು ಎಲ್ಲ ಕಡೆ ಫಸ್ಟ್ ಆಫ್ ಆಲ್ ಬ್ಯಾಂಗ್ಳೂರಲ್ಲಿ ನನ್ನ ಅಡ್ರೆಸ್ ಇಲ್ಲ ನಾನು ಬ್ಯಾಂಗ್ಳೂರಲ್ಲಿ ನಾನು ಬೆಳೆದಿದ್ದು ಮಹಾಲಕ್ಷ್ಮಿ ಲೇಔಟ್, ರಾಜಾಜಿನಗರ್ ಹತ್ರ, ಮತ್ತಿಕೆರೆ, ಇವಾಗ ಫುಲ್ ಮತ್ತಿಕೆರೆ ಹತ್ರ ಇದ್ದೀನಿ. ಸೊ ಕರ್ನಾಟಕದಲ್ಲಿ ನಾನು ಚಿಕ್ಕ ವಯಸ್ಸಿಂದ ನಾನು ಬಾಸ್ಕೆಟ್ಬಾಲ್ ಪ್ಲೇಯರು. ಆ್ಯಕ್ಚುಲಿ ನಾನು ಟೂರ್ನಮೆಂಟ್ಸ್ಗೋಸ್ಕರ ಎಲ್ಲ ಕಡೆ ಹೋಗಿದ್ದೀನಿ. ಆ್ಯಕ್ಚುಲಿ ಕರ್ನಾಟಕದಲ್ಲಿ ಎಲ್ಲ, ಹಾಸನ್ನು, ಚಿಕ್ಕಮಂಗ್ಳೂರು, ಧಾರವಾಡ ಎಲ್ಲ ಹೋಗಿದ್ದೀನಿ. ನಿಮ್ಮ ಫೇವ್ರೆಟ್ ಪ್ಲೇಸ್ ಯಾವುದು ಕರ್ನಾಟಕದ್ದು? ಮೈಸೂರು. ಐ ಲವ್ ಮೈಸೂರು. ಇಟ್ಸ್ ಲೈಕ್ ಮೈ ಫೇವ್ರೆಟ್ ಪ್ಲೇಸ್. ಎಲ್ಲಾದರೂ ನಾನು ಮೈಸೂರಿಗೆ ಹೋಗೋಣ ಅಂತೀನಿ ನಾನು. ಸೊ ಐ ಲವ್ ಮೈಸೂರು. ಬಟ್ ಅಫ್ಕೋರ್ಸ್ ಬ್ಯಾಂಗ್ಳೂರ್ ಇಸ್ ಮೈ ಸಿಟಿ. ಸೊ ಎಲ್ಲಾದರೂ ಅಲ್ಲಿಂದ ಹೋಗಬೇಕಾದ್ರೆ ಮೈಸೂರಿಗೆ. ಕೊನೆಯದಾಗಿ ಹನುಮಾನ್ ಅನ್ನುವಂಥ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ರಿಲೀಸ್ ಆಗ್ತಾ ಇದೆ, ಅದರಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡದ ಪ್ರೇಕ್ಷಕರಿಗೆ, ಕನ್ನಡದ ಹುಡುಗಿಯಾಗಿ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನೇನು ಹೇಳ್ತೀನಂದರೆ Jan 12th ಸಂಕ್ರಾಂತಿಗೆ ಈ ಮೂವಿ ರಿಲೀಸ್ ಆಗ್ತಾಯಿದೆ. ಆ್ಯಂಡ್ ನಂಗೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಗ್ತಾಯಿದೆ ಈ ಮೂವಿ ಕನ್ನಡದಲ್ಲೂ ರಿಲೀಸ್ ಆಗ್ತಾಯಿದೆ. ಬಟ್ ನಿಮ್ಮ ಇಷ್ಟ, ಅದು ಯಾವ ಲ್ಯಾಂಗ್ವೇಜಲ್ಲೂ ಬಂದ್ರೂ ನೀವು ಕಂಟೆಂಟ್ ಚೆನ್ನಾಗಿದ್ರೆ ನೀವೆಲ್ಲರೂ ನೋಡ್ತೀರಾ ಅಂತ ನಾನು ನಂಬ್ತೀನಿ. ಸೊ ಆದ್ದರಿಂದ ನೀವು ಈ ಮೂವಿನ ಸಪೋರ್ಟ್ ಮಾಡ್ತೀರಾ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.